ಗುರುತಿಲ್ಲದ ಅಂಧಕಾರದ ನಂತರ ಮರಣಕ್ಕಾದ ಮರ್ಮದ ಹೊರೆಯು ಕಾಣಿಸುತ್ತದೆ. ಇದೇ ಗರುಡ ಪುರಾಣ. ಇದರಲ್ಲಿ ಪತಿಯ ಮೇಲೆಯೇ ಹಲ್ಲೆ ನಡೆಸುವ ಪತ್ನಿಗೆ ಶಿಕ್ಷೆಯಿದೆಯೇ? ಪತಿವ್ರತ್ಯದ ನಿಯಮವನ್ನು ಉಲ್ಲಂಘಿಸಿದರೆ ನರಕದಲ್ಲಿ ಭಯಾನಕ ಶಿಕ್ಷೆಗಳು ಕಾದಿವೆ ಎಂದು ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿದೆ. ಈ ಅಧ್ಯಾಯದಲ್ಲಿ ನಾವು ಆ ಶಿಕ್ಷೆಗಳ ವಿವರಗಳನ್ನು ಹಾಗೂ ಕಾರಣವಾದ ಶ್ಲೋಕಗಳನ್ನು ತಿಳಿಯೋಣ. ಇದು ಧರ್ಮದ ಗಂಭೀರ ಮತ್ತು ಜೀವಂತ ಕಥನ. ಇದು ಜ್ಞಾನಸಂಗಮ ಚಾನಲ್ನ ಪ್ರಸ್ತುತಿ. ಗರುಡ ಪುರಾಣವು ಪತಿಗೆ ಹಿಂಸೆ ನೀಡುವ ಹೆಂಡತಿಯ ಬಗ್ಗೆ ಬಹುಶಃ ಕಟ್ಟುನಿಟ್ಟಾದ ಧಾರ್ಮಿಕ ದೃಷ್ಟಿಕೋನ ಹೊಂದಿದೆ. ಹೆಂಡತಿಯು ಗಂಡನಿಗೆ ಶಾರೀರಿಕ ಅಥವಾ ಮಾನಸಿಕ ಹಿಂಸೆ ನೀಡಿದರೆ ಅವಳಿಗೆ ಯಾವ ರೀತಿಯ ನರಕದ ಶಿಕ್ಷೆ ದೊರೆಯುತ್ತದೆ ಎಂಬುದನ್ನು ಈ ಪಾಠದಲ್ಲಿ ವಿವರಿಸಲಾಗಿದೆ. ಪತಿಂ ತು ಯಾ ನಿರಾಧೃತ್ಯ ಪ್ರಹರತಿ ಕಲಹಾನ್ವಿತ ಸಾ ನರಕೆ ವಿಪಚ್ಯಂತೆ ಶ್ವಶ್ರುಭಿಃ ಸಹ ದಾರುಣಂ. ಈ ಶ್ಲೋಕದ ಅರ್ಥ: ಯಾವ ಹೆಂಡತಿ ಗಂಡನನ್ನು ನಿರಾದರದಿಂದ ನೋಡುತ್ತಾಳೆ, ಅವನಿಗೆ ಪ್ರಹಾರ ಮಾಡುತ್ತಾಳೆ, ಜಗಳವಾಡುತ್ತಾಳೆ, ಅವಳು ತನ್ನ ಅತ್ತೆಯೊಂದಿಗೆ ನರಕದಲ್ಲಿ ದಾರಿ ತಪ್ಪಿದ ಶ್ವಾನಗಳೊಂದಿಗೆ ಕಚ್ಚಿಸಿಕೊಳ್ಳುವಂತಹ ಶಿಕ್ಷೆ ಅನುಭವಿಸುತ್ತಾಳೆ. ಇದು ಸಣ್ಣ ತಪ್ಪು ಅಲ್ಲ, ಗಂಡ ಹೆಂಡತಿಯ ಸಂಬಂಧದ ನಂಬಿಕೆಯನ್ನು ಧ್ವಂಸ ಮಾಡುವಂತಹ ಗಂಭೀರ ಪಾಪವಾಗಿದೆ. ಯಾ ಕಲಹಂ ಕರುತೆ ನಿತ್ಯಂ ಪತಿಂ ಶಪತಿ ದುಷ್ಟಯ ಸಾ ನಿರಯಂ ವ್ರಜೇಜ್ಞಿಯಾವದೃಪ್ತಾತಿಕೋಪಿನಿ. ಈ ಶ್ಲೋಕದಲ್ಲಿ ದಿನವೂ ಗಂಡನೊಂದಿಗೆ ಜಗಳವಾಡುವ ಹೆಂಡತಿಯ ಬಗ್ಗೆ ಉಲ್ಲೇಖವಿದೆ. ಗಂಡನಿಗೆ ಶಾಪ ನೀಡುವುದು, ಅವನನ್ನು ನಿಂದಿಸುವುದು ಇವು ದುಷ್ಟತನದ ಲಕ್ಷಣಗಳು. ಇಂತಹ ಹೆಂಡತಿಯು ಅಗ್ನಿ ಎಂದೇ ಕರೆಯಲ್ಪಡುತ್ತಾಳೆ ಮತ್ತು ನರಕದಲ್ಲಿ ಅನೇಕ ಪಾಪಿಗಳ ನಡುವೆ ಬಡಲಾಗುತ್ತದೆ. ಯಾ ಪತಿಂ ತ್ಯಜತಿ ದ್ವೇಷಾತ್ ಪ್ರೇಮಭಾವಂ ವಿನಾ ಸ್ಮೃತ ತಾಮಹುಃ ಪಾಪಿನಿಂ ಘೋರಾಂ ಪಾತಕೈ ಸಹ ಸಂಯುತ. ಈ ಶ್ಲೋಕದಲ್ಲಿ ಹೇಳಲಾಗಿದೆ, ಒಂದು ಹೆಂಡತಿ ಗಂಡನನ್ನು ದ್ವೇಷದಿಂದ ದೂರವಿಡುತ್ತಾಳೆ ಮತ್ತು ಪ್ರೀತಿ ಇಲ್ಲದೆ ಬದುಕುತ್ತಾಳೆ ಎಂದರೆ ಅವಳು ಪಾಪಿನಿಯಾಗಿದ್ದಾಳೆ. ಗರುಡ ಪುರಾಣದ ಪ್ರಕಾರ ಪತಿಯು ದೇವತಾಜ್ಞೆಯಂತೆ ಆರಾಧನೆಯ ಪಾತ್ರವಿದ್ದವನಾಗಿರುವಾಗ ಅವನನ್ನು ದೂರವಿಡುವುದು ಅತಿದೋಷಕರ. ಇಂತಹ ಹೆಂಡತಿಯು ನರಕದಲ್ಲಿ ತಪ್ತ ಶೂಲ, ರೌರವ ಮತ್ತು ಕುಂಬಿಪಾಕ ಎನ್ನುವ ಭೀಕರ ನರಕಗಳಲ್ಲಿ ಬಡಲಾಗುತ್ತಾಳೆ. ಅವಳನ್ನು ಯಮದೂತರು ಕಂಬಗಳಂತೆ ಕಟ್ಟಿ ಬೆಂಕಿಯಲ್ಲಿ ಸುಡುತ್ತಾರೆ. ಇದು ಕೇವಲ ದೇಹದ ಹಿಂಸೆ ಅಲ್ಲ, ಅವಳು ಪತಿಗೆ ಮಾಡಿದ ಪ್ರತಿಯೊಂದು ಮಾತಿನ ನೋವಿಗೂ ಅದು ಪ್ರತೀಕಾರವಾಗಿ ಪರಿಣಮಿಸುತ್ತದೆ. ಅವಳು ತಾನೇ ಮಾಡಿದ ಹಿಂಸೆಗೆ ಪ್ರತೀಕಾರವಾಗಿ ಭಯಾನಕ ಹಂಗುಗಳನ್ನು ಅನುಭವಿಸುತ್ತಾಳೆ. ಪತಿಯ ಶಾಪದಂತೆ ಅವಳ ಹೃದಯದಲ್ಲಿ ಎದೆಗೆ ಬೆಂಕಿ, ಕಿವಿಗೆ ತುಂಡು, ಹೋರಾಟ, ನಿದ್ರೆಯಲ್ಲಿ ದುಸ್ವಪ್ನಗಳು ಮತ್ತು ಭೀತಿಯಿಂದ ತುಂಬಿದ ನರಕದ ನೋಟಗಳು ಅವಳನ್ನು ಬೆದರಿಸುತ್ತವೆ. ಗರುಡ ಪುರಾಣವು ಪುನಃ ಪುನಃ ಒತ್ತಿ ಹೇಳುವುದು ಏನೆಂದರೆ, ಒಬ್ಬ ಹೆಂಡತಿಯು ಪತಿಯು ಜೀವನದ ಧರ್ಮಪಥದಲ್ಲಿನ ಸಹಚರನಾಗಿದ್ದಾನೆ ಎಂದು ತಿಳಿಯಬೇಕು. ಅವನಿಗೆ ತೊಂದರೆ ನೀಡುವುದು ದೇವತೆಯ ಭಕ್ತಿಯನ್ನು ಅವಮಾನಿಸುವುದಕ್ಕೆ ಸಮಾನ. ಗಂಡ ಹೆಂಡತಿಯ ಸಂಬಂಧವು ವೈವಾಹಿಕ ಜೀವನದ ಧಾರ್ಮಿಕ ಆಧಾರದ ಮೇಲೆ ನಿಂತಿರುತ್ತದೆ. ಪತಿಗೆ ಹಿಂಸೆ ನೀಡುವ ಹೆಂಡತಿ ತನ್ನ ಕರ್ತವ್ಯವನ್ನೇ ತ್ಯಜಿಸುತ್ತಿದ್ದಾಳೆ. ಗರುಡ ಪುರಾಣದಲ್ಲಿ ಈ ರೀತಿಯ ನಡವಳಿಕೆಗೆ ಯಾವ ರೀತಿಯ ಯಾತನೆಗಳು ನಿರ್ಧರಿಸಲ್ಪಟ್ಟಿವೆ ಎಂಬುದು ಸ್ಪಷ್ಟವಾಗಿ ಹೇಳಲಾಗಿದೆ. ಅವಳ ಪಾಪದ ಫಲವಾಗಿ ಅವಳನ್ನು ಯಮದೂತರು ರಕ್ತದಿಂದ ತದಾರಿಸಿದ ಬಾಣಗಳಿಂದ ಹೊಡೆದು ನರಕದ ಅಗಾಧದಲ್ಲಿ ಎಸೆದು ಬಿಡುತ್ತಾರೆ. ಅವಳ ಶರೀರವು ರಕ್ತದಿಂದ ತುಳುಕುವಾಗ ಆಕೆಗೆ ಮರುಮರಣೆ ಇಲ್ಲದ ಯಾತನೆಗಳು ಅನುಭವವಾಗುತ್ತವೆ. ಅವಳಿಗೆ ಕುಂಬಿಪಾಕ ಎಂಬ ನರಕದಲ್ಲಿ ಹುದುಗಿದ ತೈಲದ ಬಾಯಿಲುಗಳಲ್ಲಿ ಬೀಳಿಸಲಾಗುತ್ತದೆ. ಅವಳ ಶರೀರದ ಪ್ರತಿಯೊಂದು ಅಂಗವೂ ಉರಿಯುತ್ತಾ ಶೂನ್ಯದೊಳಗೆ ನುಗ್ಗುತ್ತದೆ. ಕೆಲವರು ನರಕದಲ್ಲಿ ಈ ಪಾಪಿಯರನ್ನು ಬಿಸಿ ಉಪ್ಪಿನ ತೊಂಡೆಗಳ ಮೂಲಕ ಕಚ್ಚುತ್ತಾರೆ. ಅವಳಿಗೆ ನೀಡಲ್ಪಡುವ ಮತ್ತೊಂದು ಶಿಕ್ಷೆ ಅಂಧತ ಮಿಶ್ರ ನರಕ. ಈ ನರಕದಲ್ಲಿ ಭೀಕರ ತಿಮಿರ, ನರಕದ ಶಬ್ದಗಳು, ಕಿವಿಗೆ ತಡೆದ ಪಾಪಗಳ ಕೂಗು ಮತ್ತು ಎದೆ ಬಡಿತವನ್ನು ಒತ್ತಿಸುಮಟ್ಟಿಗೆ ತರುವ ಭೀತಿ ಇರುತ್ತದೆ. ಅವಳು ಎಲ್ಲಿ ಇದ್ದಾಳೆ ಎಂಬುದು ತಿಳಿಯದ ಭಯಾನಕ ನಿರೀಕ್ಷೆಯಲ್ಲಿ ಕಾಲ ಕಳೆಯುತ್ತಾಳೆ. ಪತಿಯು ತನ್ನ ಜೀವನದ ಪಥದ ಶಕ್ತಿಯಾಗಿದೆ. ಅವನಿಗೆ ಆಧ್ಯಾತ್ಮಿಕ ಶ್ರದ್ಧೆಯೊಂದಿಗೆ ಗೌರವ ನೀಡಬೇಕು ಎಂಬುದು ಗರುಡ ಪುರಾಣದ ಕೇಂದ್ರ ಸಂದೇಶ. ಅವನನ್ನು ಅವಮಾನಿಸುವುದು ಮಾತ್ರವಲ್ಲದೆ ಹಿಂಸೆ ನೀಡುವುದು ದೇವಪೀಡನೆಯಷ್ಟೇ ಭಯಾನಕವಾಗಿದೆ. ಇಂತಹ ಹೆಂಡತಿಯು ತಪ್ತ ಶೂಲ ನರಕದಲ್ಲಿ ಬಡಲ್ಪಡುವಾಗ ಅವಳ ಶರೀರದಲ್ಲಿ ಬಡಿದ ಮೊಳೆಯೊಳಗೆ ಬೆಂಕಿಯ ಕಂಬಗಳು ಕಚ್ಚಿ ಹೋಗುತ್ತವೆ. ಪತಿಗೆ ಮಾಡಿದ ಒಂದೊಂದು ಕಿಡಿಗೇಡಿತನಕ್ಕೂ ಆಕೆಗೆ ಪ್ರತ್ಯುತ್ತರವಾಗಿ ಅದೇ ಪ್ರಮಾಣದ ದುಃಖವನ್ನು ಅನುಭವಿಸುವ ಸಂದರ್ಭಗಳು ಬರುವವರೆಗೂ ಅವಳು ಯಾತನೆ ಅನುಭವಿಸುತ್ತಾಳೆ. ಗರುಡ ಪುರಾಣದ ಟೀಚಿಂಗ್ ಈ ರೀತಿಯದು. ಕೇವಲ ಶಾಸ್ತ್ರಾಚಾರವಲ್ಲ, ನೈತಿಕ ಆದರ್ಶ. ಪತಿಯು ಹೆಂಡತಿಯ ಧರ್ಮಸಹಚಾರಿ. ಅವನಿಗೆ ದೈವಿಕ ದೃಷ್ಟಿಯಿಂದ ಸಮರ್ಪಿತನಾಗಿ ನಡೆದುಕೊಳ್ಳಬೇಕು. ಪತಿಗೆ ಕೋಪ, ಶಾಪ, ಬಡಿತ, ಅಪಮಾನ ಇವು ಯಾವ ಶಬ್ದಗಳಲ್ಲಿ ಬರಲೇಬಾರದು ಎಂಬುದನ್ನು ಪುರಾಣವು ಜ್ಞಾನದಿಂದ ಬೋಧಿಸುತ್ತದೆ. ಇಂತಹ ಹೆಂಡತಿಯು ತನ್ನ ಜೀವಿತಾನಂತರದಲ್ಲಿ ಮಾತ್ರವಲ್ಲ, ಈ ಲೋಕದಲ್ಲಿಯೂ ಬಾಧೆ ಅನುಭವಿಸುತ್ತಾಳೆ. ಅವಳ ಮನಸ್ಸಿನಲ್ಲಿ ತೃಪ್ತಿ ಇಲ್ಲದೆ ನಿರಂತರ ಗಿಲಿಟೆ, ಮನೋವ್ಯಥೆ ಮತ್ತು ಅಧರ್ಮದ ಭಾರ ದೇಹದ ಮೇಲೆ ಬೀಳುತ್ತದೆ. ಪತಿಯ ದುಃಖದ ಪ್ರತಿಫಲವಾಗಿ ಅವಳ ಬದುಕು ಅಂಧಕಾರದಿಂದ ತುಂಬಿಬಿಡುತ್ತದೆ. ನರಕದ ಶಿಕ್ಷೆಗಳು ಅರ್ಥಮಾಡಿಕೊಳ್ಳಲು ಮಾತ್ರವಲ್ಲ, ಜೀವನದ ದಿಕ್ಕು ಸರಿಪಡಿಸಲು ಸಹಾಯ ಮಾಡಬೇಕಾಗಿದೆ.
ಗರುಡ ಪುರಾಣದ ಈ ಪಾಠವು ನೈತಿಕತೆಯ ಬೆಳಕಿನಲ್ಲಿ ನಾವು ನಡೆಯಬೇಕಾದ ದಾರಿಯನ್ನು ನಮಗೆ ತೋರಿಸುತ್ತದೆ. ಪತಿಯು ದೇವ, ಧರ್ಮ ಮತ್ತು ಜೀವಿತ ಪಥದ ಸಹಚಾರಿ ಎಂಬ ಮಾತುಗಳನ್ನು ನಾವು ಮರೆಯಬಾರದು. ಈ ರೀತಿಯ ಧರ್ಮ ಗ್ರಂಥ ಪರಿಚಯಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಗಂಭೀರ ವಿಷಯಗಳನ್ನು ತಿಳಿಯಲು ಜ್ಞಾನಸಂಗಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲವೇ ನಮಗೆ ಶಕ್ತಿ. ಇನ್ನೊಂದು ವಿಶಿಷ್ಟ ಧಾರ್ಮಿಕ ಸತ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಗುರುತಿಲ್ಲದ ಅಂಧಕಾರದ ನಂತರ ಮರಣಕ್ಕಾದ ಮರ್ಮದ ಹೊರೆಯು ಕಾಣಿಸುತ್ತದೆ. ಇದೇ ಗರುಡ ಪುರಾಣ. ಇದರಲ್ಲಿ ಪತಿಯ ಮೇಲೆಯೇ ಹಲ್ಲೆ ನಡೆಸುವ ಪತ್ನಿಗೆ ಶಿಕ್ಷೆಯಿದೆಯೇ? ಪತಿವ್ರತ್ಯದ ನಿಯಮವನ್ನು ಉಲ್ಲಂಘಿಸಿದರೆ ನರಕದಲ್ಲಿ ಭಯಾನಕ ಶಿಕ್ಷೆ